ನಿಮಗಿದು ಹೆಮ್ಮೆಯ ಚಪ್ಪಾಳೆ 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 ಚಪ್ಪಾಳೆ. ಕನ್ನಂಬಾಡಿಯ ಕಟ್ಟಿಸಿದ ಭಾರತ ರತ್ನಕ್ಕೆ ಚಪ್ಪಾಳೆ, ಕನ್ನಡ ಡಿಂಡಿಮ ಬಾರಿಸಿದ ಕವಿಗಳೇ ನಿಮಗಿದು ಚಪ್ಪಾಳೆ. ದೇಶವ ಕಾಯುವ ಯೋಧರಿಗೆ ನಮ್ಮೆದೆಯಾಳದ ಚಪ್ಪಾಳೆ, ಅನ್ನವ ನೀಡುತ್ತ ಸಲಹಿರುವ ನೇಗಿಲ ಯೋಗಿಗೆ ಚಪ್ಪಾಳೆ 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 ಚಪ್ಪಾಳೆ. ಕಣ್ಣನ್ನು ನೀಡುವ ಅಣ್ಣನಿಗೆ ನಮ್ಮಯ ಪ್ರೀತಿಯ ಚಪ್ಪಾಳೆ, ದೇಶವ ಆಳಿದ ನಾಯಕರೇ ನಿಮಗಿದು ಗೌರವ ಚಪ್ಪಾಳೆ. ಈಗ ಶೇಷಾರಿಪುರಂನ ಪ್ರಾಂಶುಪಾಲರಾದಂಥವರು ಕೊಡುತ್ತಿರುವ ಪ್ರದಾನದಲ್ಲಿ ಏನಿದೆ, ಉಮಾ ಮಹೇಶ್ ಅವರಿಗೆ ನಾವು ನೀಡುತ್ತಿರುವ ಒಂದು ಈ ಶುಭ ಸಂಬಂಧದಲ್ಲಿ ನೀಡುತ್ತಿರುವ ಪಾರಿತೋಷಿಕದಲ್ಲಿ ಏನಿದೆ ಎಂಬುದರ ಅರ್ಥವನ್ನು ಹೇಳಲಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಮಾನ್ಯರೇ, ತಾವು ಶಿಕ್ಷಕ ವೃತ್ತಿಯನ್ನು ಬದುಕಿನ ಅಮೃತ ವೃತ್ತಿ ಎಂದು ಸ್ವೀಕರಿಸಿ ನಿಮ್ಮ ಜ್ಞಾನ ಹಾಗೂ ಸರಳತೆಯಿಂದ ವಿದ್ಯಾರ್ಥಿಗಳಿಗೆ ಮನ ಮುಟ್ಟುವ ಹಾಗೆ ಓದುವ ಹಾಗೂ ಸ್ಮರಣ ಶಕ್ತಿಯ ತರಬೇತಿಗಳನ್ನು ನೀಡುತ್ತಾ ವಿದ್ಯಾರ್ಥಿಗಳ ಫಲಿತಾಂಶ ಹಾಗೂ ಉತ್ತಮ ನಡವಳಿಕೆಯಲ್ಲಿ ಸಂಪೂರ್ಣ ಬದಲಾವಣೆಯ ಕ್ರಾಂತಿಯನ್ನು ಮಾಡಿ ಕರ್ನಾಟಕದ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ದಾರಿದೀಪವಾಗಿದ್ದೀರಿ ಮತ್ತು ಅದೆಷ್ಟೋ ಶಿಕ್ಷಕರಿಗೆ ನೀವು ಮಾದರಿಯಾಗಿದ್ದೀರಿ. ನಿಮ್ಮ ಶಿಕ್ಷಣದ ಸುಜ್ಞಾನವನ್ನು ಗುರುತಿಸಿ 2026ರಲ್ಲಿ ಆಯೋಜಿಸಿರುವ ಸ್ವಾಮಿ ವಿವೇಕಾನಂದರ 163ನೇ ಜಯಂತಿ ಹಾಗೂ ಆದರ್ಶ ನಾಗರಿಕ ಫೌಂಡೇಶನ್ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಆದರ್ಶ ನಾಗರಿಕ ಫೌಂಡೇಶನ್ ತಮಗೆ ಆದರ್ಶ ಶಿಕ್ಷಕ ಎಂಬ ಗೌರವ ಪ್ರಶಸ್ತಿಯನ್ನು ನೀಡಿ ಗೌರವಿಸಲು ಹರ್ಷಿಸುತ್ತೇವೆ. ಆದರ್ಶ ಶಿಕ್ಷಕ ಶ್ರೀ ಉಮಾ ಮಹೇಶ್ ಅವರಿಗೆ ಧನ್ಯವಾದಗಳು. ಮತ್ತು ನಿಮ್ಮ ಜೀವನದಲ್ಲಿ ಹೀಗೆ ಸಾಕಷ್ಟು ಪ್ರಶಸ್ತಿಗಳು ಬರಲಿ ಎಂದು ಆ ದೇವರಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಾ ಈ ಸಮಾಜದಲ್ಲಿ ನೀವು ಒಳ್ಳೆ ಉತ್ತಮ ನಾಗರಿಕ ಮತ್ತು ಉತ್ತಮ ಶಿಕ್ಷಕರಾಗಿ ಮುನ್ನಡೆಯಲು ನಾವೆಲ್ಲರೂ ಕೂಡ ಇವತ್ತಿನ ಆದರ್ಶ ಶಿಕ್ಷಕ ಒಂದು ಪ್ರಶಸ್ತಿಗೆ ಸಾಕ್ಷಿಯಾಗುತ್ತಾ ನಿಮಗೆ ಕೊಡು ಮಾಡುತ್ತಿದ್ದೇವೆ. ಧನ್ಯವಾದಗಳು. ಜೋರಾದ ಚಪ್ಪಾಳೆ. ಈ ಒಂದು ಕಾರ್ಯಕ್ರಮದ ಮಹತ್ತರ ಘಟ್ಟವಿದು. ಆದರ್ಶ ಶಿಕ್ಷಕ ಭಜನರಾಗಿರುವಂತಹ ಶ್ರೀ ಉಮಾ ಮಹೇಶ್ ಅವರು.